ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ 33ನೇ ಕಂತಿನ ಹಣ ನಾಳೆ ಅಂದರೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಜಮೆ ಆಗುತ್ತಾ, ಯಾವ್ಯಾವ ಜಿಲ್ಲೆಗೆ ಆಗುತ್ತೆ, ಅಥವಾ 32ನೇ ಕಂತಿನ ಹಣ ಪೆಂಡಿಂಗ್ ಇರೋರಿಗೆ ಯಾವಾಗ ಬರುತ್ತೆ, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗೆ ಪಿಂಚಣಿ ಹಣ ಬಗ್ಗೆ ಕೂಡ ಇವತ್ತಿನ ವಿಡಿಯೋದಲ್ಲಿ ಅಪ್ಡೇಟ್ ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡ್ದಲೇ ಸಂಪೂರ್ಣವಾಗಿ ವಿಡಿಯೋನ ನೋಡಿ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದಲ್ಲೇ ನೋಡ್ತಾ ಇದ್ದೀರಾ ಅಂತಂದರೆ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಬೆಲ್ ಐಕನನ್ನು ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು, ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ 32ನೇ ಕಂತಿನ ಹಣ ಜಮೆ ಆಗ್ತಾ ಇದೆ. 3ನೇ ಹಂತದ ಹಣ ಕೂಡ ಬಿಡುಗಡೆ ಆಗಿದೆ. ಬಟ್ ಇನ್ನೂ ಒಂದು 25% ಜನರಿಗೆ ಬಾಕಿ ಇದೆ. ಸಾಕಷ್ಟು ಜನರಿಗೆ ಹಣ ಜಮೆ ಮಾಡಿದ್ದಾರೆ. ಬಟ್ ಈಗ ಒಂದು 2-3 ದಿವಸದಿಂದ ತುಂಬ ಸ್ಲೋ ಆಗಿ ಜಮೆ ಮಾಡ್ತಾ ಇದ್ದಾರೆ. ತುಂಬ ಕಡಿಮೆ ಜನಕ್ಕೆ ಜಮೆ ಮಾಡ್ತಿರೋದ್ರಿಂದ ಕೆಲವೊಬ್ಬರಿಗೆ ಇನ್ನೂ ಬಂದಿಲ್ಲ. ಹಾಗೆ ಪೆಂಡಿಂಗ್ ಹಣನೆಲ್ಲ ಕೂಡ ಕ್ಲಿಯರ್ ಮಾಡಿದ್ದಾರೆ. 31 ಹಾಗೆ ಯಾರಿಗೆಲ್ಲ ಪೆಂಡಿಂಗ್ ಹಣ ಇತ್ತು 3 ಕಂತಿಂದು ಕೂಡ ಕೆಲವರಿಗೆ 6,000 ಬಂದಿದೆ, ಕೆಲವರಿಗೆ 4,000 ಬಂದಿದೆ. ಹಾಗೆ ಪೆಂಡಿಂಗ್ ಹಣ ಇಲ್ಲ ಅಂದರೆ ಅಂಥವರಿಗೆ 2,000 ರೂಪಾಯಿ ಕೂಡ ಜಮೆ ಆಗಿದೆ. ಸೊ ತಲೆಗೆಡಿಸ್ಕೋಬೇಡಿ, ಖಂಡಿತವಾಗ್ಲೂ ಬಂದೇ ಬರುತ್ತೆ. ಅಕಸ್ಮಾತ್ ನಿಮ್ಗೆ ಇವಾಗ ಬಂದಿಲ್ಲ ಅಂದರೂ ಕೂಡ 33ನೇ ಕಂತಿನ ಹಣ ಬಿಡುಗಡೆ ಆದಾಗ ಹಣ ಬರುತ್ತೆ. ಯಾಕಂದರೆ 32ನೇ ಕಂತಿನ ಹಣದಲ್ಲೂ ಕೂಡ ಹಾಗೆ ಆಯಿತು. 31ನೇ ಕಂತಿನ ಹಣ ಇನ್ನೂ ಎಲ್ಲರಿಗೂ ಕೂಡ ಅಂದರೆ 100% ಎಲ್ರಿಗೂ ಕೂಡ ಕ್ಲಿಯರೇ ಆಗಿರಲಿಲ್ಲ. ಅಷ್ಟು ಬೇಗ ಆಗಲೇ 32ನೇ ಕಂತಿನ ಹಣ ರಿಲೀಸ್ ಮಾಡಿದರು. ಸೊ ಹಾಗಾಗಿ ಆವಾಗ 31ನೇ ಕಂತಿನ ಹಣ ಪೆಂಡಿಂಗ್ ಇರೋರಿಗೆ 4,000 ರೂಪಾಯಿ ಎಲ್ಲ ಜಮೆ ಆಗಿದೆ. ಒಂದೇ ದಿನ ಬೇರೆ ಬೇರೆ ಟೈಮಿಂಗ್ಸಲ್ಲಿ ಅಥವಾ 2-3 ದಿನ ಗ್ಯಾಪಲ್ಲಿ. ಸೊ ಈ ಥರ ಎಲ್ಲ ಜಮೆ ಆಗಿದೆ. ಸೊ ಹಾಗಾಗಿ ಅಕಸ್ಮಾತ್ ಬಂದಿಲ್ಲ ಅಂದರೂ ಕೂಡ 33ನೇ ಕಂತಿನ ಹಣ ಕೂಡ DBT ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಜಮೆ ಆಗ್ಬೋದು. ಹಾಗೆ ನಾನು ಆಗಲೇ ಹೇಳಿದಂಗೆ ವರಮಹಾಲಕ್ಷ್ಮಿ ಹಬ್ಬದ ದಿನ ಹಣ ಜಮೆ ಆಗುತ್ತೆ ಅಂತ ಸಾಕಷ್ಟು ವಿಡಿಯೋನ ನೀವು ನೋಡಿರ್ತೀರ. ಅವತ್ತು ಬೆಳಗ್ಗೆ 10 ಗಂಟೆಯಿಂದ ಶುರುವಾಗುತ್ತೆ, ಈ ಜಿಲ್ಲೆಗೆ ಬರುತ್ತೆ, ಆ ಜಿಲ್ಲೆಗೆ ಬರುತ್ತೆ ಅಂತ. ಆ ಥರ ಯಾವುದೇ ರೀತಿ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ. ಬಟ್ ಹೇಳೋಕ್ಕಾಗಲ್ಲ, ನಾಳೆನೂ ಮಾಡಿದ್ರು ಮಾಡ್ಬೋದು ಅಥವಾ ಇವತ್ತೇ ಮಾಡ್ಬೋದು. ಯಾಕಂದರೆ ನಾಳೆ ಹಬ್ಬ ಇರೋದ್ರಿಂದ DBTನಲ್ಲಿ ಅಪ್ಡೇಟ್ ಆಗಿದೆ. ಸೊ ಯಾವ ಕ್ಷಣದಲ್ಲಾದರೂ ಕೂಡ ಹಣ ಜಮೆ ಆಗ್ಬೋದು ಅಥವಾ ಆಗ್ದಲೇನೂ ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಗೌರಿ ಹಬ್ಬದ ಟೈಮಲ್ಲೇ ಈ ಮಂತ್ ಎಂಡಿಗೆ ಮಾಡಿದ್ರು ಮಾಡ್ಬೋದು ಅಥವಾ ನಾಳೆಯಿಂದನೇ ಮಾಡ್ಬೋದು, ಹಬ್ಬ ಆದಮೇಲೂ ಮಾಡ್ಬೋದು. ಅಫಿಷಿಯಲ್ ಆಗಿ ಯಾವುದೇ ರೀತಿ ಅಪ್ಡೇಟ್ ಬಂದಿಲ್ಲ. ಬಟ್ ಹಬ್ಬದ ದಿನ ಮಾಡಿದ್ರೆ ಮಹಿಳೆಯರಿಗೂ ಕೂಡ ಖುಷಿ ಆಗುತ್ತೆ. ಬಟ್ ಹಬ್ಬಕ್ಕೆ ಮುಂಚೆನೇ ಎಲ್ಲರಿಗೂ ಕೂಡ ಜಮೆ ಆಗಿದೆ, ಇನ್ನೂ ಖುಷಿ ಆಗೋದು. ಬಟ್ ಹಬ್ಬದ ದಿನ ಜಮೆ ಆದರೂ ಕೂಡ ಮಹಿಳೆಯರಿಗೆ ಖುಷಿ ಆಗುತ್ತೆ. ಬಟ್ ಅಫಿಷಿಯಲ್ ಆಗಿ ಯಾವುದೇ ರೀತಿ ಮಾಹಿತಿ ಇಲ್ಲ ಹಬ್ಬದ ದಿನನೇ ಜಮೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ. ಒಟ್ಟಿನಲ್ಲಿ DBT ಸ್ಟೇಟಸಲ್ಲಿ ಅಪ್ಡೇಟ್ ಆಗಿದೆ. 33ನೇ ಕಂತಿನ ಹಣ DBTನಲ್ಲಿ ಅಪ್ಡೇಟ್ ಆಗಿದೆ ಅಂದರೆ ಅದು ಬಿಡುಗಡೆ ಹಂತಕ್ಕೆ ಬಂದಿದೆ ಅಂತಲೇ ಅರ್ಥ. ಬಟ್ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಅಫಿಷಿಯಲ್ ಆಗಿ ಮಾಹಿತಿ ಇಲ್ಲ. ಸೊ ಹಾಗಾಗಿ ಅವತ್ತು ಈ ಜಿಲ್ಲೆಗೆ ಜಮಾ, ಅವತ್ತು ಈಗ ಇಷ್ಟು ಜಿಲ್ಲೆಗೆ ಬೆಳಗ್ಗೆ 10 ಗಂಟೆಯಿಂದ ಅಥವಾ ಸಂಜೆ 4 ಗಂಟೆಯಿಂದ ಅಂತೆಲ್ಲ ವಿಡಿಯೋನ ನೋಡಿದ್ರೆ ಯಾವುದೇ ರೀತಿ ನಂಬಕ್ಕೆ ಹೋಗ್ಬೇಡಿ. ಅಫಿಷಿಯಲ್ ಆಗಂತೂ ಅಪ್ಡೇಟ್ ಬಂದಿಲ್ಲ. ಬಟ್ ಜಮೆ ಆದರೂ ಕೂಡ ಆಗ್ಬೋದು, ಹೇಳೋಕ್ಕಾಗೋದಿಲ್ಲ. ಬಟ್ನಲ್ಲಿ ಅಫಿಷಿಯಲ್ ಆಗಿ ಅಪ್ಡೇಟ್ ಬಂದಿದೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಸೊ ಹಾಗಾಗಿ ಡೌಟಲ್ಲಿದೆ, ಆದರೂ ಆಗ್ಬೋದು, ಇಲ್ಲ ಅಂದರೂ ಇಲ್ಲ ಅಷ್ಟೇ. ಇನ್ನು ಪಿಂಚಣಿ ಹಣದ್ರ ಬಗ್ಗೆ ಹೇಳಬೇಕಂದ್ರೆ ವೃದ್ಧಾಪ್ಯ ವೇತನ ಆಗಿರ್ಬೋದು, ಅಂಗವಿಕಲರ ವೇತನ ಆಗಿರ್ಬೋದು, ಅಥವಾ ವಿಧವಾ ವೇತನ ಆಗಿರ್ಬೋದು, ಸಂಧ್ಯಾ ಸುರಕ್ಷಾ ಆಗಿರ್ಬೋದು, ಯಾರೆಲ್ಲ ಪಿಂಚಣಿ ಹಣ ತೊಗೊಳ್ತಿದ್ದೀರಾ ನಿಮಗೆ ಒಂದು 4-5 ತಿಂಗಳಿಂದ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಮುಂಚೆ ಕರೆಕ್ಟ್ ಟೈಮಿಗೆ ಎಲ್ಲರಿಗೂ ಕೂಡ ಬರೋದು. ಬಟ್ ಇವಾಗ ಈ ಪರಿಷ್ಕರಣೆ ಶುರುವಾಗಿದ್ದರಿಂದ ಸಾಕಷ್ಟು ಜನಕ್ಕೆ ಸರಿಯಾಗಿ ಹಣನೇ ಬರ್ತಾ ಇಲ್ಲ. ಯಾರಿಗೆಲ್ಲ ಜುಲೈ ತಿಂಗಳವರೆಗೂ ಕರೆಕ್ಟಾಗಿ ಬಂದಿದೆ, ನಿಮ್ಗಳಿಗೆ ಆಗಸ್ಟ್ ತಿಂಗಳದು ಕೂಡ ಬಂದೇ ಬರುತ್ತೆ. ಈಗ ಪಿಂಚಣಿ ಹಣ ನಿಮಗೆ ಕಳೆದ ವಿಡಿಯೋದಲ್ಲಿ ತಿಳಿಸಿದ್ದೆ, ಪಿಂಚಣಿ ಹಣ ಈಗ ಸದ್ಯಕ್ಕೆ ಸ್ಟಾಪ್ ಆಗಿದೆ, ಹಣ ಬರ್ತಾ ಇಲ್ಲ ಅಂತ. ಬಟ್ ಈಗ ನಿನ್ನೆ ಸಂಜೆಯಿಂದ ಮತ್ತೆ ಶುರು ಮಾಡಿದ್ದಾರೆ. ನಿನ್ನೆ ಸಂಜೆಯಿಂದನೇ ಸಾಕಷ್ಟು ಜನರಿಗೆ ಪಿಂಚಣಿ ಹಣ ಆಗಸ್ಟ್ ತಿಂಗಳದು ಜಮೆ ಆಗಿದೆ. ಸೊ ಹಾಗಾಗಿ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಜುಲೈ ತಿಂಗಳವರೆಗೂ ಕರೆಕ್ಟಾಗಿ ಬಂದಿದೆ ಅಂದರೆ ಆಗಸ್ಟ್ ತಿಂಗಳದು ಕೂಡ ಬಂದೇ ಬರುತ್ತೆ. ಅಕಸ್ಮಾತ್ ನಿಮಗೆ ತುಂಬ ಜನ ಕಮೆಂಟ್ ಮಾಡಿದ್ರು, 1-2-3 ಜನ ನಮಗೆ 3-4 ತಿಂಗಳಾಯಿತು, ನಮಗೆ ಪಿಂಚಣಿ ಹಣನೇ ಬರ್ತಾ ಇಲ್ಲ, ನಾವುಗಳು ಏನು ಮಾಡಬೇಕು ಅಂತ. ದಯವಿಟ್ಟು ಯಾರಿಗೆಲ್ಲ ಪಿಂಚಣಿ ಹಣ 3-4 ತಿಂಗಳಿಂದ ಬಂದಿಲ್ಲ, ದಯವಿಟ್ಟು ನೀವು ತಾಲೂಕು ಆಫೀಸ್ನ ಪಿಂಚಣಿ ವಿಭಾಗಕ್ಕೆ ಹೋಗಿ ಕೇಳಿದ್ರೆ ತಿಳಿಸ್ತಾರೆ ನಿಮಗೆ ಯಾಕೆ ಬಂದಿಲ್ಲ, ನಿಮ್ಮದು ಹೋಲ್ಡ್ ಆಗಿದೆಯಾ ಅಥವಾ ನಿಮ್ಗೆ ಏನಾದ್ರು
ಡಾಕ್ಯುಮೆಂಟ್ನ ಸಬ್ಮಿಟ್ ಮಾಡೋಕ್ಕೆ ಹೇಳಿದ್ದಾರೆ ಏನು ಅನ್ನೋದ್ರ ಬಗ್ಗೆ ಅಪ್ಡೇಟ್ ಬಂದಿದೆ. ತುಂಬ ಜನಕ್ಕೆ ನೋಟಿಸ್ನ ಕೂಡ ಕಳಿಸಿದ್ದಾರೆ. ಯಾರೆಲ್ಲ ಅನರ್ಹರು ಅಂತ ಅನಿಸಿರುತ್ತೆ ಸರ್ಕಾರದವ್ರಿಗೆ ಅಂಥವ್ರದ್ದು ಹೋಲ್ಡ್ ಮಾಡಿ ದಾಖಲೆಗಳನ್ನ ಸಬ್ಮಿಟ್ ಮಾಡೋಕ್ಕೆ ಹೇಳಿರ್ತಾರೆ. ನೀವು ಆ ದಾಖಲೆಗಳನ್ನ ಕೊಟ್ಟರೆ ಮಾತ್ರ ಅದನ್ನು ಅವರು ದಾಖಲೆನ ಕೊಟ್ಟ ಮೇಲೂ ಕೂಡ ಯಾರೊಬ್ರು ಕಮೆಂಟ್ ಮಾಡಿದ್ರಿ, ನಾವು ಡಾಕ್ಯುಮೆಂಟ್ನೆಲ್ಲ ಕೊಟ್ಟಿದ್ದೀವಿ ನಮಗಿನ್ನೂ ಹಣ ಬಂದಿಲ್ಲ ಅಂತ. ಒಂದ್ಸತಿ ಹೋಗಿ ಕೇಳಿ ಡಾಕ್ಯುಮೆಂಟ್ನೆಲ್ಲ ಕೊಟ್ಟಿದ್ದೀರಾ ಅಂತಂದರೆ ಅವ್ರು ವೆರಿಫೈ ಮಾಡ್ತಾರೆ. ನೀವು ಕೊಟ್ಟ ಮೇಲೂ ಕೂಡ ವೆರಿಫೈ ಮಾಡಿ ನೀವು ಕೊಟ್ಟಿರೋ ದಾಖಲೆಗಳೆಲ್ಲ ಕರೆಕ್ಟಾಗಿದೆ, ನೀವು ನಿಜವಾಗ್ಲೂ ಅರ್ಹರು ಅಂತಾದರೆ ನಿಮ್ಮದು ಪೆಂಡಿಂಗ್ ಹಣ ಎಲ್ಲ ಜಮೆ ಮಾಡ್ತಾರೆ. ಸೊ ಡಾಕ್ಯುಮೆಂಟ್ನ ಕೊಟ್ಟಿದ್ದೀರಾ ಅಂದ ಕೂಡಲೇ ಸುಮ್ಮನಾಗಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ. ಇನ್ನೂ ಏನು ಅಪ್ಡೇಟ್ ಬಂದಿಲ್ಲ ಅಂದರೆ ಮತ್ತೆ ಹೋಗಿ ಅಧಿಕಾರಿಗಳನ್ನ ಭೇಟಿ ಮಾಡಿ ಡಾಕ್ಯುಮೆಂಟ್ ಕೊಟ್ಟಿದ್ದೀವಿ ಅಂತ ನೀವು ನಿಜವಾಗ್ಲೂ ಅರ್ಹರಿದ್ದೀರಾ ಪಿಂಚಣಿ ಹಣ ತೊಗೊಳೋದಕ್ಕೆ ಅಂದರೆ ನಿಮ್ಮ ಖಾತೆಗಳಿಗೆ ಪೆಂಡಿಂಗ್ ಹಣ ಎಲ್ಲ ಜಮೆ ಆಗುತ್ತೆ. ಸೊ ಜುಲೈವರೆಗೂ ಬಂದಿದೆ ಅಂತಂದರೆ ನೀವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ಳೋ ಅಗತ್ಯ ಇಲ್ಲ. ಯಾರಿಗೆಲ್ಲ 3-4 ತಿಂಗಳಿಂದ ಪೆಂಡಿಂಗ್ ಇದೆ ದಯವಿಟ್ಟು ಅಧಿಕಾರಿಗಳನ್ನ ಹೋಗಿ ಭೇಟಿ ಮಾಡಿ ದಾಖಲೆಗಳನ್ನ ಕರೆಕ್ಟಾಗಿ ಕೊಡಿ. ಅವ್ರು ಏನೇನೆಲ್ಲ ಕೇಳಿರ್ತಾರೆ, ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಏಜ್ಗೆ ಬೇಕಾಗಿರೋ ದಾಖಲೆಗಳನ್ನ, ಸೊ ಅವ್ರು ಏನೇನೆಲ್ಲ ಕೇಳ್ತಾರೆ ಪ್ರತಿಯೊಂದನ್ನು ಕೂಡ ಕರೆಕ್ಟಾಗಿ ಕೊಡಿ. ನೀವು ಅರ್ಹರಿದ್ದರೆ ಖಂಡಿತವಾಗ್ಲೂ ಪಿಂಚಣಿ ಹಣ ಬರುತ್ತೆ. ಸಾಕಷ್ಟು ತೊಂದರೆ ಆಗ್ತಾಯಿದೆ. ತುಂಬ ಜನ ಈ ಪೆನ್ಷನ್ ಹಣ ದಿಂದಲೇ ಜೀವನ ಮಾಡ್ತಿರ್ತಾರೆ, ಅದ್ರ ಮೇಲೆ ಕಂಪ್ಲೀಟ್ ಡಿಪೆಂಡ್ ಆಗಿರ್ತಾರೆ. ಸೊ ಈ ಒಂದು ವಿಷಯದಲ್ಲಿ ಅನರ್ಹರನ್ನ ಕ್ಯಾನ್ಸಲ್ ಮಾಡೋಕ್ಕೆ ಹೋಗಿ ತುಂಬ ಜನ ಅರ್ಹರಿಗೂ ಕೂಡ ಸಾಕಷ್ಟು ತೊಂದರೆಗಳಾಗ್ತಾಯಿದೆ. ಸರ್ಕಾರ ಆದಷ್ಟು ಇದನ್ನು ಏನೇ ಇದ್ರೂ ಕೂಡ ಆದಷ್ಟು ಬೇಗ ಬಗೆಹರಿಸಬೇಕು ಅಂತ ಈ ವಿಡಿಯೋ ಮೂಲಕ ಕೂಡ ತಿಳಿಸ್ತಾ ಇದ್ದೀನಿ. ಸೊ ನೀವು ಕೂಡ ಕಮೆಂಟ್ ಮಾಡಿ ನಿಮ್ಗೆ ಏನಾದ್ರು ನೆನ್ನೆಯಿಂದ ಪಿಂಚಣಿ ಹಣ ಏನಾದ್ರು ಜಮೆ ಆಯಿತಾ, ಹಾಗೆ 32ನೇ ಕಂತಿನ ಹಣ ನಿಮ್ಗಳಿಗೆ ಜಮೆ ಆಗಿದೆಯಾ, ನಿಮ್ಗೆ ಯಾವ ಜಿಲ್ಲೆ ಅಕಸ್ಮಾತ್ ಜಮೆ ಆಗಿಲ್ಲ ಅಂದರೆ ಎಷ್ಟು ತಿಂಗಳು ಪೆಂಡಿಂಗ್ ಇದೆ. ಸೊ ಪ್ರತಿಯೊಂದನ್ನು ಕೂಡ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಗ್ಯಾಸ್ ಸಿಲಿಂಡರ್, LPG ಗ್ಯಾಸ್ EKYC ಬಗ್ಗೆ ಆಗಿರ್ಬೋದು, ರೇಷನ್ ಕಾರ್ಡ್ EKYC ಬಗ್ಗೆ ಆಗಿರ್ಬೋದು ನೆನ್ನೆ ವಿಡಿಯೋದಲ್ಲಿ ಡೀಟೇಲಾಗಿ ತಿಳಿಸಿದ್ದೀನಿ. ಹಾಗೆ ಗ್ಯಾಸ್ ಸಿಲಿಂಡರ್ EKYC ಕೂಡ ಲಾಸ್ಟ್ ಡೇಟ್ ಇದ್ದಿದ್ದು ಪೋಸ್ಟ್ಪೋನ್ ಮಾಡಿದ್ದಾರೆ, ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ನೀವುಗಳು ಏನು ಮಾಡಬೇಕು, ನೀವೇನಾರು EKYC ಮಾಡಿಲ್ಲ ಅಂದರೆ ಏನೇನೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಹಾಗೆ ನೀವು ರೇಷನ್ ಕಾರ್ಡ್ EKYC ಎಲ್ಲಿ ಮಾಡಿಸ್ಬೇಕು, ರೇಷನ್ ಕಾರ್ಡ್ ತಿದ್ದುಪಡಿ ಬಗ್ಗೆ ಬಂದಿರುವಂತಹ ಮಾಹಿತಿ ಪ್ರತಿಯೊಂದನ್ನು ಕೂಡ ನಾನು ಡೀಟೇಲಾಗಿ ಸಪ್ರೇಟ್ ವಿಡಿಯೋ ಮಾಡಿದ್ದೀನಿ. ದಯವಿಟ್ಟು ಅದನ್ನ ಕೂಡ ಚೆಕ್ ಮಾಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಖಂಡಿತ ಏನೇ ಸರ್ಕಾರದಿಂದ ಅಪ್ಡೇಟ್ ಬಂದರೂ ಕೂಡ ನನ್ನ ವೀಡಿಯೋಸ್ ಮೂಲಕ ನಿಮಗೆ ಗೊತ್ತಾಗುತ್ತೆ. ಹಾಗಾಗಿ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ತುಂಬ ಜನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರೇ ನೋಡ್ತಾ ಇರೋದು ನನ್ನ ವೀಡಿಯೋನ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನನಗೆ ಇನ್ನೂ ಕೂಡ ಮೋಟಿವೇಶನ್ ಸಿಗುತ್ತೆ. ನಿಮಗೆ ಅದರಿಂದ ಯಾವುದೇ ರೀತಿ ಹಣ ಕಟ್ಟಾಗೋದಾಗಲಿ ಏನೂ ಆಗಲ್ಲ. ಅದ್ರ ನಮ್ಗೆ ಇನ್ನೂ ಮೋಟಿವೇಶನ್ ಸಿಗುತ್ತೆ. ಇದೇ ರೀತಿ ಹೆಚ್ಚು ವೀಡಿಯೋಸ್ನ ಮಾಡ್ತಿರ್ತೀನಿ. ನನ್ನ ವೀಡಿಯೋಸ್ ಇನ್ನೂ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಖಂಡಿತ ನಿಮಗೆ ನನ್ನ ಕಡೆಯಿಂದ ಯೂಸ್ಫುಲ್ ಆಗಿರುವಂತಹ ಇನ್ಫಾರ್ಮೇಟಿವ್ ವೀಡಿಯೋಸ್ನೇ ಕೊಡುವಂಥ ಪ್ರಯತ್ನ ಪ್ರತಿದಿನ ಮಾಡ್ತಾ ಇರ್ತೀನಿ. ಹಾಗಾಗಿ ಸಪೋರ್ಟ್ ಮಾಡಿ. ಹಾಗೆ EKYC ಬಗ್ಗೆ ತಿಳ್ಕೊಬೇಕಂದ್ರೆ ಹಿಂದಿನ ವೀಡಿಯೋನ ಚೆಕ್ ಮಾಡಿದ್ರೆ ನಿಮಗೆ ಕಂಪ್ಲೀಟಾಗಿ ಅಪ್ಡೇಟ್ ಸಿಗುತ್ತೆ. ಐ ಹೋಪ್ ಈ ವಿಡಿಯೋದಿಂದ ಕ್ಲಾರಿಟಿ ಸಿಕ್ಕಿದೆ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೋಡ್ತಿರೋ ಪ್ರತಿಯೊಬ್ಬರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.